ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ವಿಷಯವನ್ನು BA ಭಾಗ 5ನೇ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ ಸಮಾಜಶಾಸ್ತ್ರ ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂತಹ ಪಠ್ಯಕ್ರಮವನ್ನು ಅಭ್ಯಾಸಕ್ಕೆ ಹಚ್ಚಿದ್ದಾರೆ. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇದರ ಮೊದಲನೇ ಜಾಗದಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುವು ಅಂತಂದ್ರೆ, ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಮೀನಿಂಗ್ ಅಂಡ್ ನೇಚರ್ ಆಫ್ ರೂರಲ್ ಡೆವಲಪ್ಮೆಂಟ್. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಎರಡನೇದಾಗಿ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ. ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ. ಮೂರನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಗಳು. ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಗಳು. ಗ್ರಾಮೀಣ ಅಭಿವೃದ್ಧಿಗೆ ಅಡಚಣೆಗಳು ಅಥವಾ ಅಡೆತಡೆಗಳು. ಹರ್ಡಲ್ಸ್ ಫಾರ್ ಬ್ಯಾರಿಯರ್ಸ್ ಫಾರ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಗಳು. ಆ ಸಮಸ್ಯೆಗಳಿಂದ ಅಡೆತಡೆಗಳಾಗಬಹುದು ಅಥವಾ ಯೋಜನೆಗಳನ್ನು ಸರಿಯಾಗಿ ಸಮರ್ಪಕವಾಗಿ ನಾವು ಕಾರ್ಯರೂಪದಲ್ಲಿ ತರದೇ ಇರುವುದರಿಂದ ಅಡೆತಡೆಗಳಾಗಬಹುದು. ಒಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಅಡೆತಡೆಗಳು ಬರ್ತಾವ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಓಕೆ, ಮೊದಲನೇ ಅಧ್ಯಾಯದಲ್ಲಿ 3 ಸಂಗತಿಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅರ್ಥ ಮತ್ತು ಸ್ವರೂಪ, ಎರಡನೇದಾಗಿ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಮೂರನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಗಳು ಅಂತಕ್ಕಂಥ 3 ವಿಷಯಗಳನ್ನು ಮೊದಲನೇ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ. ಓಕೆ, ನಾವಿವಾಗ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ ಈ ವಿಷಯವನ್ನು ನಾವು ಇಂದಿನ ಉಪನ್ಯಾಸದ ವರ್ಗದಲ್ಲಿ ಏನು ಮಾಡೋಣ ಅಂತ ಅವಲೋಕನ ಮಾಡೋಣ. ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಪೂರ್ವಭಾವಿಯಾಗಿ ಪೀಠಿಕೆ, ಇಂಟ್ರೊಡಕ್ಷನ್ ಏನಿಲ್ಲ ಅಂತಕ್ಕಂಥ ಸಂಗತಿಯನ್ನು ನಾವು ನೋಡೋಣ. ಓಕೆ, ಗ್ರಾಮೀಣ ಅಭಿವೃದ್ಧಿ, ಹಳ್ಳಿಗಳ ಅಭಿವೃದ್ಧಿ. ಈ ಹಳ್ಳಿಗಳ ಅಭಿವೃದ್ಧಿಯನ್ನು ಕೈಗೊಳ್ಳತಕ್ಕಂಥ ಒಂದು ಸಂದರ್ಭದಲ್ಲಿ ಹಳ್ಳಿಗಳು, ಗ್ರಾಮಗಳು ಆ ಭಾರತ ದೇಶದ ಬೆನ್ನೆಲುಬಾಗ್ಯ. ವಿಲೇಜಸ್ ಆರ್ ಬ್ಯಾಕ್ಬೋನ್ ಆಫ್ ಇಂಡಿಯಾ. ಹಳ್ಳಿಗಳು ಭಾರತದ ಬೆನ್ನೆಲುಬು. ಹಳ್ಳಿಗಳು ಅಭಿವೃದ್ಧಿಯಾಗದ ಹೊರತು ದೇಶ ಅಭಿವೃದ್ಧಿ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಮೇಲಿನ ಮೇಲೆ ಕಾಣ್ತಾ ಇದ್ದೀವಿ. ಯಾಕೆ ಅಂತಂದ್ರೆ, ಭಾರತ ಅಂತಕ್ಕಂಥ ದಿನದ ಹಳ್ಳಿಗಳ ದೇಶದ. ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ವಿಲೇಜಸ್. ಭಾರತವು ಹಳ್ಳಿಗಳ ದೇಶ. ಸ್ಟಿಲ್ ಟುಡೇ, ಇವತ್ತಿಗೂ ಕೂಡ ಶೇಕಡ 80%, ಶೇಕಡ 80% ಜನರು ಹಳ್ಳಿಗಳಲ್ಲಿ ಏನು ಮಾಡ್ಯಾರ, ವಾಸವಾಗಿದ್ದಾರೆ. ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. 80% ಜನರು ಏನು ಮಾಡ್ಯಾರ, ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಭಾರತೀಯ ಸಮಾಜದ ಮೂಲ ಆಧಾರ ಹಳ್ಳಿಗಳ ವ್ಯವಸ್ಥೆ ಅಂತ ಹೇಳ್ಬೋದು. ಹಳ್ಳಿಗಳು, ಗ್ರಾಮಗಳು ಅಂತ ಹೇಳ್ಬೋದು. ಒಂದು ಹೇಳಿಕೆಯಂತೆ ಗಾಡ್ ಕ್ರಿಯೇಟ್ಸ್ ದ ವಿಲೇಜಸ್, ಮ್ಯಾನ್ ಮೇಡ್ ದ ಸಿಟೀಸ್.
ಗಾಡ್ ಕ್ರಿಯೇಟ್ಸ್ ದ ವಿಲೇಜಸ್, ಮ್ಯಾನ್ ಮೇಡ್ ದ ಸಿಟೀಸ್. ದೇವರು ಹಳ್ಳಿಗಳನ್ನು ಸೃಷ್ಟಿಸಿದ, ಮಾನವನು ನಗರಗಳನ್ನು ಸೃಷ್ಟಿಸಿದ್ದಾನೆ. ಈ ಹಳ್ಳಿಗಳನ್ನು ಸೃಷ್ಟಿ ಮಾಡಿದ ಯಾರು? ದೇವರು, ಭಗವಂತ. ಮಾನವನ ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿ, ಸಮಾಧಾನ, ಸೌಹಾರ್ದತೆಯ ವಾತಾವರಣ, ಈ ಎಲ್ಲ ಸುಖ ಸಮೃದ್ಧಿಗೆ ಹಳ್ಳಿಗಳನ್ನು ಏನು ಮಾಡಿದ? ದೇವರು ಸೃಷ್ಟಿ ಮಾಡಿದ. ಹಳ್ಳಿಗಳು ಪ್ರಶಾಂತವಾದಂತಹ ಸಮುದ್ರವಿದ್ದರು. ಶಾಂತಿಯ, ಪ್ರೀತಿಯ, ವಿಶ್ವಾಸದ, ಸೌಹಾರ್ದತೆಯ, ನೆಮ್ಮದಿಯ, ಸಂತೋಷದ ನೆಲೆ ಬೀಡು ಯಾವುದು? ಹಳ್ಳಿಗಳು ಆಗಿವೆ. ಈ ಹಳ್ಳಿಗಳ ನಾಡು, ಹಳ್ಳಿಗಳ ಬೀಡು ಆದಂತಹ ಭಾರತದಲ್ಲಿ 80% ಜನರು ಏನು ಮಾಡ್ಯಾರ? ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಹಳ್ಳಿಗಳಲ್ಲಿ ತಮ್ಮ ಜೀವನದ ನೋವು ನಲಿವುಗಳನ್ನು, ಸುಖ ಸಂತೋಷವನ್ನು, ಸುಖ ದುಃಖಗಳನ್ನು, ನೆಮ್ಮದಿಯನ್ನು ಏನು ಮಾಡ್ಯಾರ? ಕಂಡುಕೊಂಡಿದ್ದಾರೆ. ಗ್ರಾಮಗಳ ಮೂಲ ಉದ್ಯೋಗ, ಗ್ರಾಮಗಳ ಮೂಲ ಉದ್ಯೋಗ ಯಾವುದು? ಒಕ್ಕಲುತನ, ಕೃಷಿ. ಒಕ್ಕಲುತನ ಪ್ರಧಾನವಾದಂತಹದ್ದು ಏನದ? ಹಳ್ಳಿಗಳ ಮೂಲ ಉದ್ಯೋಗವಾಗಿದೆ. ಒಕ್ಕಲುತನಕ್ಕೆ ಸಂಬಂಧಿಸಿದಂತಹ ಉಪಕಸಬುಗಳು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಜೇನು ವ್ಯವಸಾಯ, ಮೀನುಗಾರಿಕೆ, ಚಮ್ಮಾರಿಕೆ, ಪತ್ತಾರಿಕೆ, ಕುಂಬಾರಿಕೆ ಮುಂತಾದ ಉಪಕಸಬುಗಳೇನವ, ಆ ಉಪಕಸಬುಗಳ ಮೇಲೆ ತಮ್ಮ ಜೀವನವನ್ನು ಏನು ಮಾಡ್ಯಾರ? ಅವಲಂಬಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಕ್ಕಲುತನ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಉಪಕಸಬುಗಳು ಕೂಡ ಹಳ್ಳಿಗಳ ಆರ್ಥಿಕ ಸ್ಥಿತಿಗತಿಗಳನ್ನು ಪ್ರತಿನಿಧಿಸುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಏನು ಮಾಡ್ತಾವ? ವಹಿಸ್ತವ. ಭಾರತೀಯ ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆ, ಸಂಸ್ಕಾರಗಳು ಗ್ರಾಮಗಳ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ಏನಾಗ್ಯಾವ? ಬೆಳೆದು ಬಂದವ. ಗ್ರಾಮಗಳು ಭಾರತೀಯ ಸಮಾಜದ ಜೀವನಾಡಿಗಳಿದ್ದಂತೆ. ಭಾರತೀಯರ ಬದುಕನ್ನು ನೀವು ನೋಡ್ಬೇಕಂತಂದ್ರೆ ನೀವೆಲ್ಲಿ ಹೋಗ್ಬೇಕು? ಹಳ್ಳಿಗಳಿಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋದ್ರೆ ಭಾರತೀಯ ಸಂಸ್ಕೃತಿ ಅಂದ್ರೇನು, ಆಚಾರ ವಿಚಾರ ಅಂದ್ರೇನು, ಪ್ರೀತಿ ಅಂದ್ರೇನು, ಸಹಕಾರ ಅಂದ್ರೇನು, ವಿಶ್ವಾಸ ಅಂದ್ರೇನು ಎಂಬುದನ್ನಾಗಿಲ್ಲ ನಿಮಗೆ ತಿಳಿದು ಬರಂಗಿಲ್ಲ. ನಿಜವಾಗಿ ಭಾರತವನ್ನು ನೋಡ್ಬೇಕಂದ್ರೆ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಗಳಲ್ಲಿ ವಾಸವಿದ್ದು ಹಳ್ಳಿಯ ಜನರ ಜೊತೆಗೆ ನೀವು ಬೆರೆತಾಗ ಭಾರತೀಯ ಸಮಾಜದ ಸಂಸ್ಕೃತಿಯ ಪರಿಚಯ ನಿಮಗೇನಾಗ್ತದೆ? ಆಗ್ತದೆ. ಇಂಡಿಯನ್ ಸಿವಿಲೈಸೇಷನ್, ಭಾರತದ ನಾಗರಿಕತೆ, ಇಂಡಿಯನ್ ಸಿವಿಲೈಸೇಷನ್ ಇಸ್ ಡೆವಲಪ್ಡ್ ಇನ್ ದ ಕಾರ್ಡಲ್ ಆಫ್ ವಿಲೇಜಸ್. ಭಾರತದ ನಾಗರಿಕತೆಯು ಹಳ್ಳಿಗಳ ತೊಟ್ಟಿಲಲ್ಲಿ ಏನಾಗಿದೆ? ಬೆಳ್ಕೊಂಡು ಬಂದದ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಭಾರತದ ಹೃದಯ ಹಳ್ಳಿಗಳಲ್ಲಿ ಅಡಗಿದೆ. ಇಂಡಿಯಾಸ್ ಹಾರ್ಟ್ ಈಸ್ ಇನ್ಬಿಲ್ಟ್ ಇನ್ ವಿಲೇಜಸ್. ಹಳ್ಳಿಗಳು ಅಭಿವೃದ್ಧಿ ಆಗದ ಹೊರತು ದೇಶ ಏನಾಗಂಗಿಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. 2011 ಜನಗಣತಿಯ ಪ್ರಕಾರ 121 ಕೋಟಿ ಎಷ್ಟು ಜನರು ಭಾರತದಲ್ಲಿದ್ದಾರೆ. ಅವರಲ್ಲಿ ಸುಮಾರು 6,49,481 ಹಳ್ಳಿಗಳು ಭಾರತದಲ್ಲಿ ಅವ. 72% ಜನರು ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಹಳ್ಳಿಗಳಲ್ಲಿ ಕೃಷಿ ಆರ್ಥಿಕ ವ್ಯವಸ್ಥೆ ಮೂಲ ಆಧಾರವಾಗಿದೆ. ಕೃಷಿಯ ಮೇಲೆ ಅದಕ್ಕೆ ಸಂಬಂಧಿಸಿದಂತಹ ಉದ್ಯೋಗದ ಮೇಲೆ ತಮ್ಮ ಜೀವನೋಪಾಯವನ್ನು ಏನು ಮಾಡ್ಯಾರ? ಕಂಡುಕೊಂಡಾರ. ಭಾರತದಲ್ಲಿ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖವಾದಂತಹ ಅಭಿವೃದ್ಧಿ ಪ್ರಯತ್ನಗಳು ನಡೆಯುತ್ತಾ ಬಂದವು. ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯ ಕನಸನ್ನು ಏನು ಮಾಡಿದ್ರು? ಕಂಡಿದ್ರು. ಹಳ್ಳಿಗಳ ಪುನರ್ರಚನೆ ಬಗೆಗೆ ವಿಶೇಷವಾದಂತಹ ಒತ್ತನ್ನು ಕೊಟ್ಟರು. ಹಳ್ಳಿಗಳ ಪುನರ್ರಚನೆಯಲ್ಲಿ ಹಲವಾರು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ಗಳನ್ನು, ರಚನಾತ್ಮಕವಾದಂತಹ ಕಾರ್ಯಕ್ರಮಗಳನ್ನು ಏನು ಮಾಡಿದ್ರು? ಅಳವಡಿಸಿದ್ರು. ಹಳ್ಳಿಗಳ ಪುನರ್ರಚನೆ ಬಗ್ಗೆ ಹೇಳಿದರು. ರೀಕನ್ಸ್ಟ್ರಕ್ಷನ್ ಆಫ್ ರೂರಲ್ ಇಂಡಿಯಾ, ರೀಕನ್ಸ್ಟ್ರಕ್ಷನ್ ಆಫ್ ವಿಲೇಜಸ್ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಈ ರೀಕನ್ಸ್ಟ್ರಕ್ಷನ್ ಅಂತಕ್ಕಂಥ ಒಂದು ಪದವನ್ನು ಯಾಕೆ ಬಳಸ್ತಾರಂದ್ರೆ ಭಾರತದ ಹಳ್ಳಿಗಳು
ಅನೇಕ ಸಮಸ್ಯೆಗಳಿಂದ ಜರ್ಜರಿತವಾಗಿವೆ. ಹಳ್ಳಿಗಳಲ್ಲಿ ಬಡತನ, ಕಡುಬಡತನ, ನಿರುದ್ಯೋಗ, ಅರೆ ನಿರುದ್ಯೋಗ, ಆಲಸ್ಯತನ, ದುಂದುಗಾರಿಕೆ, ಜೂಜಾಟ, ಮದ್ಯಪಾನ, ಮಾದಕ ವ್ಯಸನ, ದುರ್ವ್ಯಸನಗಳು, ಮೂಢನಂಬಿಕೆ, ಕಂದಾಚಾರಗಳು, ದೇವದಾಸಿ ಪದ್ಧತಿ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಆಚರಣೆ ಮುಂತಾದ ಹಲವಾರು ಸಮಸ್ಯೆಗಳಿಂದ ಹಳ್ಳಿಗಳು ಏನಾಗ್ತಾ ಇದ್ದಾವೆ, ಬಳಲ್ತಾ ಇದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೆ ತಕ್ಕದಾದಂತಹ ಪರಿಹಾರ ಕ್ರಮಗಳನ್ನು ನಾವು ಕಂಡುಕೊಂಡು ಸರಿಯಾದ ಯೋಜನೆಗಳನ್ನು, ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ಗಳನ್ನು ಹಾಕಿಕೊಂಡಾಗ ಹಳ್ಳಿಗಳು ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ ಹೇಳಿ, ಹಳ್ಳಿಗಳ ಅಭಿವೃದ್ಧಿಗಾಗಿ, ಪುನಶ್ಚೇತನಕ್ಕಾಗಿ ತಮ್ಮ ಜೀವನವನ್ನು ಏನು ಮಾಡ್ತಾ ಇದ್ದಾರೆ, ಮುಡುಪಾಗಿಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯುವಕರಿಗೆ ಏನು ಕರೆಯನ್ನು ಕೊಡ್ತಾರೆ, ಬ್ಯಾಕ್ ಟು ವಿಲೇಜಸ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯುವಕರು ಪಟ್ಟಣಕ್ಕೆ ಬಂದು ಶಿಕ್ಷಣವನ್ನು ಪಡೆದುಕೊಂಡ ನಂತರ ಹಳ್ಳಿಗಳಿಗೆ ಹಿಂದಿರುಗಿ ಅಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾರೆ. ಬ್ಯಾಕ್ ಟು ವಿಲೇಜಸ್ ಅಂದರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ಹಳ್ಳಿಗಳು ಬೆಳವಣಿಗೆ ಆಗಬೇಕು ಅಂದಾಗ ಇಡೀ ಸಮಗ್ರ ದೇಶ ಅಂತಕ್ಕಂಥದ್ದು ಏನಾಗ್ತದೆ, ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಏನು ಮಾಡ್ತಾರೆ, ಕೊಡ್ತಾ ಇದ್ದಾರೆ. ಗ್ರಾಮೀಣ ಸಮುದಾಯಗಳ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನೇ ಪ್ರಮುಖ ಕ್ಷೇತ್ರವನ್ನಾಗಿ ಮಾಡಿಕೊಂಡು ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಹಳ್ಳಿಗಳು ಏನಾಗಬೇಕು, ಸ್ವಾಯತ್ತತೆಯ ಸರ್ವ ಸ್ವತಂತ್ರವಾದಂತಹ ಜಗತ್ತಿನಂತೆ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡುವ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಉಪಶಾಖೆ ಅಸ್ತಿತ್ವದಲ್ಲಿ ಬಂದ. ರೂರಲ್ ಸೋಶಿಯಾಲಜಿ, ಗ್ರಾಮೀಣ ಸಮಾಜಶಾಸ್ತ್ರ. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮಗಳ ಬಗೆಗೆ, ಗ್ರಾಮಗಳು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳ ಬಗೆಗೆ, ಗ್ರಾಮಗಳ ಜನರ ಜೀವನದ ರೀತಿ ನೀತಿ, ವಿಧಿವಿಧಾನ, ಸಂಪ್ರದಾಯ, ಆಚಾರ ವಿಚಾರ ಮುಂತಾದವುಗಳ ಬಗೆಗೆ, ಗ್ರಾಮೀಣ ಸಮಾಜಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳ ಬಗೆಗೆ ವಿಶೇಷವಾದಂತಹ ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ವಿಚಾರ, ವಿಮರ್ಶೆ ಮುಂತಾದವುಗಳನ್ನು ಏನು ಮಾಡ್ತಾ ಇದೆ, ಅಭ್ಯಾಸ ಮಾಡ್ತಾರೆ. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಬಹಳ ಮಹತ್ವದಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ನಾವು ಇವಾಗ ಗ್ರಾಮೀಣ ಅಭಿವೃದ್ಧಿಯ ಅರ್ಥವನ್ನು ಏನು ಮಾಡೋಣ ಅಂತ ನೋಡೋಣ. ಮೀನಿಂಗ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಅರ್ಥ. ಮೀನಿಂಗ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಅರ್ಥವನ್ನು ನಾವು ತಿಳಿದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅಭಿವೃದ್ಧಿ ಅಂದ್ರೆ ಏನು, ವಾಟ್ ಈಸ್ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂದ್ರೆ ಏನು, ಅಭಿವೃದ್ಧಿ ಅಂತ ಎದಕ್ಕೆ ಕರೀತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪದಲ್ಲೇ ನೋಡುವುದು ಬಹಳ ಅವಶ್ಯವಾಗಿದೆ. ಅಭಿವೃದ್ಧಿ ಅಂದ್ರೇನು, ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ, ಈಗ ಡೆವಲಪ್ಮೆಂಟ್ ಅಂತ ಕರೀತಾರೆ. ಡೆವಲಪ್ಮೆಂಟ್, ಅಭಿವೃದ್ಧಿ. ಅಭಿವೃದ್ಧಿ, ಡೆವಲಪ್ಮೆಂಟ್, ಇಟ್ ಈಸ್ ಎ ಪ್ರೊಸೆಸ್. ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾದಂತಹ ಒಂದು ಪ್ರಕ್ರಿಯೆ ಆಗಿದೆ, ನಿರಂತರವಾದಂತಹ ಒಂದು ಚಟುವಟಿಕೆ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನಾವು ಒಂದೇ ದಿನದೊಳಗ, ಎರಡೇ ದಿನದೊಳಗ ಅಸ್ತಿತ್ವದಲ್ಲಿ ತರಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಕಾರ್ಯಪದದಲ್ಲಿ ತರಲಿಕ್ಕೆ ಇಲ್ಲ, ಸಾಧ್ಯವಿಲ್ಲ. ಇದು ನಿರಂತರವಾಗಿ, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಅಭಿವೃದ್ಧಿ ಅಂತಕ್ಕಂಥದ್ದು ಇದು ನಿರಂತರವಾಗಿ ಮಾನವನ ಜೀವನದಲ್ಲಿ, ಮಾನವನ ಬದುಕಿನಲ್ಲಿ ಮತ್ತು ಸಮಾಜದ ಬದುಕಿನಲ್ಲಿಯೂ ಕೂಡ
ನಡೆಯುವಂಥ ಒಂದು ಪ್ರೊಸೆಸ್ ಆಗಿದೆ, ಪ್ರಕ್ರಿಯೆ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥ ಒಂದು ಪ್ರಕ್ರಿಯೆ ಎದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದಂದ್ರೆ ಬದಲಾವಣೆ, ಚೇಂಜಿಗೆ ಸಂಬಂಧಪಟ್ಟದ್ದು. ಚೇಂಜ್ ಅಂದ್ರೆ ಬದಲಾವಣೆ, ಸಮಾಜದಲ್ಲಿ ಬದಲಾವಣೆಯ ಪ್ರಕ್ರಿಯೆ ನಡೆಯುವುದರ ಮೂಲಕ ನಾವು ಅಭಿವೃದ್ಧಿಯನ್ನು ಏನು ಮಾಡ್ತೀವಿ, ಕಾಣ್ತೀವಿ. ಆದರೆ ಅಭಿವೃದ್ಧಿ ಅಂದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಅಭಿವೃದ್ಧಿ ಆಗ್ತದೆ, ಇಲ್ಲ ಅಂತಲ್ಲ. ಆ ಅಭಿವೃದ್ಧಿ ಕೆಲವು ಸಂದರ್ಭದಲ್ಲಿ ಏನಿರ್ತದೆ, ಮೇಲ್ಮುಖವಾಗಿರ್ತದೆ, ಪ್ರಗತಿಪರವಾಗಿರ್ತದೆ, ಸುಧಾರಣೆಯ ರೂಪದಲ್ಲಿ ಇರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಬದಲಾವಣೆಯಿಂದ ಸಮಾಜದಲ್ಲಿ ಅನಾಹುತಗಳಾಗ್ತವೆ. ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾವೆ, ಮೌಲ್ಯಗಳು ಅಧಪತನವಾಗಬಹುದು, ಇವತ್ತು ಕೋವಿಡ್-19 ಕರೋನಾ ರೋಗ ಬಂದದ್ರಿಂದ ಬದಲಾವಣೆಯನ್ನು ನಾವು ಕಾಣ್ತೀವಿ. ರೋಗ ರುಜಿನಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಂಡು ಬಂದಾವ. ಅದರ ಪರಿಣಾಮದಿಂದ ಇಡೀ ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳನ್ನು ಕರೋನಾ ಅಂತ ತಂದು ಒಡ್ಡ್ಯದು. ಜೀವನದ ವಿಧಿವಿಧಾನ ಬದಲಾವಣೆ ಆಗಿದೆ. ಶಾಲೆ ಕಾಲೇಜುಗಳಲ್ಲಿ ಇಂಟರ್ನೆಟ್ ಮೂಲಕ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸಲಾಗ್ತಾ ಇದೆ. ಈ ಆನ್ಲೈನ್ ಕ್ಲಾಸಸ್ ನಡೆಸುವುದರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು, ಅಂತರ್ಜಾಲ ಸಂಪರ್ಕ ಹೊಂದಿರತಕ್ಕಂಥ ಮೊಬೈಲ್ಗಳನ್ನು ಏನು ಕೊಡಲಾಗಿದೆ. ಮೊಬೈಲ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು KG to PG ಲೆವೆಲ್, ಪೂರ್ವ ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು, ಇನ್ನಿತರರು, ಶಿಕ್ಷಕರು ಅಂತರ್ಜಾಲವನ್ನು ಬಳಸುವುದು ಕಡ್ಡಾಯವಾದ, ಒಂದು ರೀತಿಯಲ್ಲಿ ಕಡ್ಡಾಯವಾದವಾಗಿದೆ, ಸಾಮಾನ್ಯವಾದ ಸಂಗತಿಯಾಗಿದೆ. ಆದರೆ ಈ ಅಂತರ್ಜಾಲದ ಬಳಕೆ 100ಕ್ಕೆ 100ರಷ್ಟು ಏನಾಗ್ತಾ ಇಲ್ಲ, ಸದ್ಬಳಕೆ ಆಗ್ತಾ ಇಲ್ಲ. ಇದರಿಂದ ಮಿಸ್ಯೂಸ್, ದುರುಪಯೋಗ ಕಂಡು ಬರ್ತಾ ಇದೆ. ಅಂದ್ರೆ ಅಭಿವೃದ್ಧಿಯಿಂದ, ಬದಲಾವಣೆಯಿಂದ ಒಳ್ಳೆಯದೇ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡಲಿಕ್ಕಾಗಲ್ಲ, ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಕೆಟ್ಟದ್ದು ಆಗ್ಬೋದು. ಇವತ್ತು ಅನೇಕ ಯುವ ಜನಾಂಗ ವಿದ್ಯಾರ್ಥಿಗಳು ದಾರಿಯನ್ನು ತಪ್ಪತಕ್ಕಂಥ ಸಾಧ್ಯತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಈ ಅಭಿವೃದ್ಧಿ ಬದಲಾವಣೆಯಿಂದ ಕಂಡುಬರ್ತದೆ. ಬದಲಾವಣೆ ಮೇಲ್ಮುಖವಾಗಿದ್ದರೆ ಸುಧಾರಣೆಯನ್ನು ನಾವು ಕಾಣ್ತೀವಿ, ಇಲ್ಲದೇ ಇದ್ರೆ ಅಧೋಗತಿಯನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಅಭಿವೃದ್ಧಿಗೂ ಸಮಾಜದ ಬದಲಾವಣೆಗೂ ಒಂದಕ್ಕೊಂದು ನೇರವಾದಂಥ ಸಂಬಂಧ ಅದ. ಈ ಅಂದರೆ ಗ್ರಾಮೀಣ ಜೀವನದಲ್ಲಿ, ಬದುಕಿನಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಏನು? ಗ್ರಾಮಗಳ ಸರ್ವತೋಮುಖವಾದಂಥ ಅಭಿವೃದ್ಧಿ, ಸರ್ವಾಂಗೀಣವಾದಂಥ ಅಭಿವೃದ್ಧಿ. ಅಭಿವೃದ್ಧಿ ಅಂತಕ್ಕಂಥದ್ದು ವಿಶಾಲವಾದಂಥ ದೃಷ್ಟಿಕೋನವನ್ನು ಹೊಂದಿದೆ. ಸೀಮಿತವಾದಂಥ ಅರ್ಥದಲ್ಲಿ ನಾವು ಬಳಸ್ತದೆ, ವಿಶಾಲವಾದಂಥ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು. ಗ್ರಾಮೀಣ ಅಭಿವೃದ್ಧಿ ಅಂದರೆ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖವಾದಂಥ ಅಭಿವೃದ್ಧಿ. ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿಯ, ಎಲ್ಲ ಸಮುದಾಯಗಳ, ಎಲ್ಲ ಪಂಗಡಗಳ, ಎಲ್ಲ ಉದ್ಯೋಗವನ್ನು ಮಾಡ್ತಕ್ಕಂಥ ಜನರ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಹೊಂದಿರತಕ್ಕಂಥ ಮಹಿಳೆಯರ, ಮಕ್ಕಳ, ವಿಧವೆಯರ, ನಿರ್ಗತಿಕರ, ಬಡವರ, ದೀನರ, ದಲಿತರ, ಉಳ್ಳವರ, ಇಲ್ಲದವರ ಎಲ್ಲರ ಸಮಗ್ರವಾದಂತಹ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಸಾಧಿಸುವುದೇನದ ಗ್ರಾಮೀಣ ಅಭಿವೃದ್ಧಿಯಾಗ್ಯದ. ಗ್ರಾಮಗಳು ಸರ್ವಾಂಗೀಣವಾದಂಥ ಅಭಿವೃದ್ಧಿ ಆಗಬೇಕು. ಅಂದ್ರೇನು? ಗ್ರಾಮಗಳಲ್ಲಿ ಕೇವಲ ಜನರಷ್ಟೇ ಅಲ್ಲ, ಮನುಷ್ಯರು ಇದ್ದಾರೆ, ಪ್ರಾಣಿಗಳು ಅವ, ನಿಸರ್ಗಿಕ ಸಂಪನ್ಮೂಲವು ಅದ.
ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರು ಸುಖ ನೆಮ್ಮದಿ ಸಂತೃಪ್ತಿಯಿಂದ ಏನು ಮಾಡಬೇಕು, ಜೀವನ ನಡೆಸುವಂತಾಗಬೇಕು. ಪ್ರಾಣಿ ಪಶು ಪಕ್ಷಿಗಳೇನವ, ಆ ಪ್ರಾಣಿ ಪಶು ಪಕ್ಷಿಗಳಿಗೂ ಮೂಲಭೂತ ಸೌಲಭ್ಯಗಳು ಸಿಗಬೇಕು. ಕನಿಷ್ಠವಾದಂಥ ಮೂಲಭೂತ ಸೌಲಭ್ಯಗಳು ರೋಟಿ ಕಪಡ ಅವ್ರ ಮಕಾನ್, ಆಹಾರ, ಬಟ್ಟೆ, ವಸತಿ, ಅಟ್ಲೀಸ್ಟ್ ಇವು ಸಿಗಬೇಕು. ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸುಖ ಸಂತೋಷ ನೆಮ್ಮದಿ ಸಂತೃಪ್ತಿ ಸಮಾಧಾನ ಗ್ರಾಮಗಳಲ್ಲಿ ನೆಲೆಗೊಳ್ಳುವಂತಾಗಬೇಕು. ಅಂಥದ್ದಕ್ಕೆ ಏನಂತ ಕರೀತಾರೆ, ಗ್ರಾಮೀಣ ಅಭಿವೃದ್ಧಿ ಅಂತ ಕರೀತಾರೆ. ಸಾಮಾಜಿಕ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಅಭಿವೃದ್ಧಿ ಅಂದರೆ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಅಭಿವೃದ್ಧಿ ಆಗಬೇಕು. ಎಕಾನಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಆಗಬೇಕು. ಶೈಕ್ಷಣಿಕ ಡೆವಲಪ್ಮೆಂಟ್, ಎಜುಕೇಷನಲ್ ಡೆವಲಪ್ಮೆಂಟ್ ಆಗಬೇಕು. ರಾಜಕೀಯ ಅಭಿವೃದ್ಧಿ, ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಬೇಕು. ಕಲ್ಚರಲ್ ಡೆವಲಪ್ಮೆಂಟ್, ಸಾಂಸ್ಕೃತಿಕ ಅಭಿವೃದ್ಧಿ ಆಗಬೇಕು. ಅಂದಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ. ಗ್ರಾಮಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ದೋಷಗಳನ್ನು, ಇರ್ತಕ್ಕಂಥ ನ್ಯೂನತೆಗಳನ್ನು, ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಮೊದಲು ಕಂಡುಹಿಡಿಬೇಕು. ಯಾವ್ಯಾವ ಸಮಸ್ಯೆಗಳವ, ಯಾವ ನ್ಯೂನತೆಗಳವ, ಯಾವ ದೋಷಗಳವ, ಅವುಗಳನ್ನು ಕಂಡುಕೊಂಡು ಅವುಗಳಿಗೆ ತಕ್ಕದಾದಂಥ ಅಗತ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಅಗತ್ಯವಾದಂಥ ತಕ್ಕದಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಯೋಜನೆಗಳನ್ನು ರೂಪಿಸಬೇಕು. ಆ ಕ್ರಮಗಳ ಮೂಲಕ, ಯೋಜನೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಏನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಗ್ರಾಮೀಣ ಸಮಸ್ಯೆಗಳ ನಿವಾರಣೆ ಮಾಡಿ ಪ್ರಾಮಾಣಿಕವಾದಂಥ ಅಭಿವೃದ್ಧಿಯನ್ನು ಸಾಧಿಸುವುದೇ ಗ್ರಾಮೀಣ ಅಭಿವೃದ್ಧಿಯಾಗಿದೆ ಅಂತಕ್ಕಂಥ ಮಾತನ್ನು ನಾವು ಮಾಡ್ಬೋದು, ಹೇಳ್ಬೋದು. ಗ್ರಾಮೀಣ ಜನರು ಗೌರವಯುತವಾದಂಥ ನೆಮ್ಮದಿಯ ಬದುಕನ್ನು ನಡೆಸಲು ಅನುಕೂಲವಾಗುವಂತಹ ವಾತಾವರಣವನ್ನು ಸೃಷ್ಟಿಸುವುದೇ ಗ್ರಾಮೀಣ ಅಭಿವೃದ್ಧಿಯಾಗಿದೆ. ಅಸಂಬದ್ಧವಾದಂಥ ಅಜ್ಞಾನ ಅನಾನುಕರಣೆಗಳನ್ನು ನಿವಾರಣೆ ಮಾಡಿ ಆಧುನಿಕ ವೈಜ್ಞಾನಿಕ ಆಚಾರ ವಿಚಾರಗಳನ್ನು ಅಭಿವೃದ್ಧಿಯ ಪರವಾಗಿ ಅಳವಡಿಸಿಕೊಂಡು ಅವುಗಳಲ್ಲಿ ಗ್ರಾಮೀಣ ಜನರಲ್ಲಿ ವಿಮರ್ಶಾತ್ಮಕ ಮನೋಭಾವನೆಗಳನ್ನು ಜಾಗೃತಗೊಳಿಸುವುದು, ಸೈಂಟಿಫಿಕ್ ಔಟ್ಲುಕ್, ಸೈಂಟಿಫಿಕ್ ಅಪ್ರೋಚನ್ನು ಗ್ರಾಮೀಣ ಜನರಲ್ಲಿ ಮೂಡಿಸುವುದು, ಗ್ರಾಮೀಣ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿ ತರುವುದೇ ಗ್ರಾಮೀಣ ಅಭಿವೃದ್ಧಿಯ ದೃಷ್ಟಿಕೋನವಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಮಾಡ್ಬೋದು, ತಿಳ್ಕೊಳ್ಬೋದು. ಗ್ರಾಮೀಣ ಅಭಿವೃದ್ಧಿ ಅಂದರೆ ಓವರಾಲ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್, ಗ್ರಾಮಗಳ ಸರ್ವಾಂಗೀಣವಾದಂಥ ಅಭಿವೃದ್ಧಿಯನ್ನು ಮಾಡುವುದೇ ಗ್ರಾಮೀಣ ಅಭಿವೃದ್ಧಿ ಆಗಿದೆ. ನಾವು ಮುಂದಿನ ವರ್ಗದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಬಗೆಗೆ ಸಮಾಜಶಾಸ್ತ್ರಜ್ಞರು ಯಾವ್ಯಾವ ರೀತಿಯಾದಂಥ ಅಭಿಪ್ರಾಯಗಳನ್ನು, ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಒಂದು ಉಪನ್ಯಾಸದ ವರ್ಗದಲ್ಲಿ ನಾವು ನೋಡೋಣಂತ. ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಎನ್ನುವಂಥ ಪದವು ಇಂದು ಪ್ರಪಂಚದಾದ್ಯಂತ ಅತಿ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪದವಾಗಿದೆ. ಜಗತ್ತಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಜನರು, ಪ್ರತಿಯೊಂದು ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವುದರಿಂದ ಈ ಬೃಹತ್ ಜನಸಂಖ್ಯೆಯ ಮೂಲಭೂತ ಅವಶ್ಯಕತೆಗಳನ್ನು ಪರಿಹರಿಸದೆ ನಿಜವಾದ ಅರ್ಥದಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಜನಸಂಖ್ಯೆಯು ಇನ್ನೂ ಸಾಕಷ್ಟು ಪೋಷಣೆ, ಉತ್ತಮ ಶಿಕ್ಷಣ, ಸರಿಯಾದ ಸಂವಹನ ಮತ್ತು ಸಾಮಾಜಿಕ ಸೌಲಭ್ಯಗಳ ಅಭಾವದಿಂದ ಬಳಲ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯದಿಂದ ವಂಚಿತವಾದಗಳಾಗಿವೆ. ಆದ್ದರಿಂದ ಅಭಿವೃದ್ಧಿ
ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಪರಿಕಲ್ಪನೆಯು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಆದರೂ ಕೂಡ ಇಂದಿನವರೆಗೆ ಗ್ರಾಮೀಣ ಅಭಿವೃದ್ಧಿಗೆ ಸಾರ್ವತ್ರಿಕವಾಗಿ ಸ್ವೀಕಾರಾರ್ಹವಾದ ಅರ್ಥ ವ್ಯಾಖ್ಯಾನವು ಕಂಡುಬರುವುದಿಲ್ಲ. ಒಂದು ಪರಿಕಲ್ಪನೆಯಂತೆ ಗ್ರಾಮೀಣ ಅಭಿವೃದ್ಧಿಯನ್ನು ಒಂದು ಪರಿಕಲ್ಪನೆಯಾಗಿ ಆಸ್ ಎ ಕಾನ್ಸೆಪ್ಟ್, ರೂರಲ್ ಡೆವಲಪ್ಮೆಂಟ್ ಆಸ್ ಎ ಕಾನ್ಸೆಪ್ಟ್ ಒಂದು ಪರಿಕಲ್ಪನೆಯಾಗಿ ಒಂದು ವಿದ್ಯಮಾನವಾಗಿ ಒಂದು ಕಾರ್ಯತಂತ್ರವಾಗಿ ಒಂದು ವಿಷಯವಾಗಿ ವಿದ್ಯಮಾನವಾಗಿ ಒಂದು ಕಾರ್ಯತಂತ್ರವಾಗಿ ನಾವು ಗ್ರಾಮೀಣ ಅಭಿವೃದ್ಧಿಯ ಅರ್ಥವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಗ್ರಾಮೀಣ ಅಭಿವೃದ್ಧಿ ಸಮಗ್ರ ಮತ್ತು ಬಹು ಆಯಾಮದ ವಿಷಯವಾಗಿದೆ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತಹ ಜನರ ಜೀವನ ಮಟ್ಟವನ್ನು ಸುಧಾರಿಸಬಹುದು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇಂಪ್ರೂವ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅದರಂತೆ ಒಂದು ವಿದ್ಯಮಾನವಾಗಿ ಗ್ರಾಮೀಣಾಭಿವೃದ್ಧಿಯ ವಿವಿಧ ಭೌತಿಕ ಒಂದು ವಿದ್ಯಮಾನವಾಗಿ ಗ್ರಾಮೀಣಾಭಿವೃದ್ಧಿಯ ವಿವಿಧ ಭೌತಿಕ, ತಾಂತ್ರಿಕ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಥಿಕ ಅಂಶಗಳ ನಡುವಿನ ಪರಸ್ಪರ ಕ್ರಿಯೆಯ ಪರಿಣಾಮವಾಗಿದೆ. ಉದಾಹರಣೆಯಾಗಿ ಹೇಳಬೇಕಂತಂದ್ರೆ ನಾವು ಕೃಷಿ ಚಟುವಟಿಕೆಗಳ ಮೂಲಕ, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗಳ ಮೂಲಕ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಕೃಷಿಯ ಬಗೆಗೆ ಈ ಮೊದಲಿದ್ದಂಥ ರೈತರ ಮನೋಭಾವನೆಯನ್ನು ಬದಲಾಯಿಸುವ ಬಗ್ಗೆ ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇದೆ. ಹೈಬ್ರಿಡ್ ಬೀಜಗಳ ಪರಿಚಯ, ಕೃಷಿಯ ಯಾಂತ್ರೀಕರಣ, ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ, ಕಿರು ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳ ರಚನೆ, ಆಧುನಿಕ ಕೃಷಿಯಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸಲು ರೈತರಿಗೆ ವಿಶೇಷವಾದಂಥ ತರಬೇತಿ, ರಸ್ತೆಗಳು ಮತ್ತು ಸಂವಹನ ವ್ಯವಸ್ಥೆಯ ಸುಧಾರಣೆ, ವಿದ್ಯುತ್ ಸರಬರಾಜು, ಮಾರುಕಟ್ಟೆಯ ಅಭಿವೃದ್ಧಿ ಮುಂತಾದ ವಿಚಾರಗಳು ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಮಾಡುವ ಒಳಗೊಂಡವು. ಒಂದು ಕಾರ್ಯತಂತ್ರವಾಗಿ ಗ್ರಾಮೀಣ ಬಡವರನ್ನು ಯಾವಾಗಲೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗುರುತಿಸಲಾಗ್ತಾ ಇದೆ. ಶಿಸ್ತಿನಂತೆ ಇದು ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಜ್ಞಾನಗಳ ಬೆಳವಣಿಗೆ, ಸಾಮಾಜಿಕ ವಿಜ್ಞಾನಗಳು, ಆರೋಗ್ಯ ವಿಜ್ಞಾನಗಳು, ಎಂಜಿನಿಯರಿಂಗ್ ಮತ್ತು ನಿರ್ವಹಣಾ ವಿಜ್ಞಾನಗಳಂತಹ ವಿಷಯಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥ ಪದ ಎರಡು ಶಬ್ದಗಳಿಂದ ಏನು ಮಾಡಿರೋದು ರಚನೆ ಆಗಿದೆ. ಇದು ಗ್ರಾಮೀಣ, ರೂರಲ್, ಇನ್ನೊಂದು ಡೆವಲಪ್ಮೆಂಟ್, ಎರಡು ಪದಗಳಿಂದ ಸಂಯೋಜನೆಗೊಂಡದ. ಗ್ರಾಮೀಣ ಅಂತಂದ್ರೆ ಆಂಗ್ಲ ಭಾಷೆಯಲ್ಲಿ ರೂರಲ್ ಅಂತ ಕರೀತಾರೆ, ಮತ್ತು ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಎಂಬ ಪದವನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಲಾಗ್ತಾ ಇದೆ. ಇದೊಂದು ಗ್ರಾಮೀಣಾಭಿವೃದ್ಧಿ ಅನ್ನೋ ಒಂದು ಪರಿಕಲ್ಪನೆಯಂತೆ, ಅಂದರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ಒಂದು ವಿದ್ಯಮಾನದಂತೆ ಸಾಂಸ್ಥಿಕ ಅಂಶಗಳ ನಡುವಿನ ಸಂವಹನ, ಒಂದು ಕಾರ್ಯತಂತ್ರವಾಗಿ ಗ್ರಾಮೀಣ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಅನುಸಂಧಾನವನ್ನು ಮಾಡುವುದು. ಗ್ರಾಮೀಣ
ಅದರ ಅರ್ಥವನ್ನು ನಾವು ನೋಡಲಾಗಿ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ಪ್ರಕಾರ ಗ್ರಾಮೀಣ ಎಂಬ ಪದವು ಕಡಿಮೆ ಜನಸಾಂದ್ರತೆಯ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಮತ್ತು ಸಣ್ಣ 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 ವಸಾಹತುಗಳನ್ನು ದೃಷ್ಟಿಯನ್ನಿಟ್ಟುಕೊಂಡು ಸೂಚಿಸುತ್ತದೆ ಎಂಬ ವಿಶಾಲವಾದ ಸಾಮಾನ್ಯವಾದ ಒಮ್ಮತವಾದಂಥ ಅಭಿಪ್ರಾಯವಾಗಿದೆ. ಅಭಿವೃದ್ಧಿ ಎಂಬ ಪದ ಲೇಲೆ ಎನ್ನುವ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಕಡಿಮೆ ಆದಾಯದ ಜನಸಂಖ್ಯೆಯ ಗುಣಮಟ್ಟವನ್ನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಗುಣಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥ ಏನದ ಪ್ರಕ್ರಿಯೆಯಾಗಿದೆ. ಇದು ಗ್ರಾಮೀಣ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಸ್ವಾವಲಂಬನೆಯಾಗಿ ಸೆಲ್ಫ್ ಇಂಡಿಪೆಂಡೆಂಟ್ ಅನ್ನಾಗಿ ಏನು ಮಾಡ್ತದೆ. ಹೀಗೆ ಗ್ರಾಮೀಣ ಅಭಿವೃದ್ಧಿಯನ್ನು ಅದರ ಅರ್ಥವನ್ನು ಒಂದು ಪರಿಕಲ್ಪನೆಯಾಗಿ, ಒಂದು ವಿದ್ಯಮಾನವಾಗಿ, ಒಂದು ಕಾರ್ಯತಂತ್ರವಾಗಿ ನಾವು ಅದರ ಅರ್ಥವನ್ನು ಏನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಗ್ರಾಮೀಣ ಅಭಿವೃದ್ಧಿಯ ಅರ್ಥ ವಿವರಣೆ ಬಗೆಗೆ ಅನೇಕ ಸಮಾಜಶಾಸ್ತ್ರಜ್ಞರು, ಸಮಾಜಚಿಂತಕರು, ಅಭಿವೃದ್ಧಿಯ ಹರಿಕಾರರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಯಾರ. ಅವುಗಳಲ್ಲಿ ಕೆಲವು ಚಿಂತಕರ, ಅಭಿವೃದ್ಧಿ ಹರಿಕಾರರ ಅನಿಸಿಕೆಗಳನ್ನು, ವಿಚಾರಗಳನ್ನು, ವ್ಯಾಖ್ಯೆಗಳನ್ನು ನಾವು ನೋಡೋಣಂತ ಅಗರ್ವಾಲರ ಪ್ರಕಾರ ಇವರು ಗ್ರಾಮೀಣ ಅಭಿವೃದ್ಧಿಯ ಬಗೆಗೆ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಅನ್ನುವುದು ಒಂದು ನಿರ್ದಿಷ್ಟ ಗುಂಪಿನ ಗ್ರಾಮೀಣ ಅಭಿವೃದ್ಧಿ ಅನ್ನುವುದು ಒಂದು ನಿರ್ದಿಷ್ಟ ಗುಂಪಿನ ಆರ್ಥಿಕ, ಸಾಮಾಜಿಕ, ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸುವ ಒಂದು ತಂತ್ರವಾಗಿದೆ. ಜೀವನವನ್ನು ಸುಧಾರಿಸುವ ತಂತ್ರವಾಗಿದೆ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾರೆ, ಹೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಗುಂಪಿನ ಆರ್ಥಿಕ, ಸಾಮಾಜಿಕ ಜೀವನ ಮಟ್ಟವನ್ನು ಹೆಚ್ಚಿಸತಕ್ಕಂಥ ಒಂದು ತಂತ್ರವಾಗಿದೆ. ಈ ನಿರ್ದಿಷ್ಟ ಗುಂಪಿನಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಸ್ಮಾಲ್ ಫಾರ್ಮರ್ಸ್ ಅಂಡ್ ಅತಿ ಸಣ್ಣ ರೈತರು, ಆಮೇಲೆ ಗೇಣಿದಾರರು, ಕೃಷಿ ಭೂಮಿಯನ್ನು ಬಾಡಿಗೆ ಪಡೆದುಕೊಂಡು ಕೃಷಿಯನ್ನು ಮಾಡತಕ್ಕಂಥವರು, ಮತ್ತು ಭೂಹೀನ ಕೃಷಿಕಾರರು, ಲ್ಯಾಂಡ್ಲೆಸ್ ಲೇಬರ್ಸ್, ಮತ್ತು ರೂರಲ್ ಪುವರ್ಸ್, ಗ್ರಾಮೀಣ ಕಡುಬಡವರು, ಈ ಮುಂತಾದವರೆಲ್ಲರೂ ಇವರ ವ್ಯಾಖ್ಯಾನದಲ್ಲಿ ಅಡಕವಾಗ್ತಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರ, ಕೃಷಿ ಭೂಮಿಯನ್ನು ಬಾಡಿಗೆ ಪಡೆದುಕೊಂಡು ಮಾಡ್ತಕ್ಕಂಥ ಗೇಣಿದಾರರ, ಭೂಹೀನ ಕೃಷಿ ಕಾರ್ಮಿಕರ, ಗ್ರಾಮೀಣ ಕಡುಬಡವರ ಆರ್ಥಿಕ, ಸಾಮಾಜಿಕ ಜೀವನ ಮಟ್ಟವನ್ನು ಸುಧಾರಿಸುವ ಒಂದು ತಂತ್ರವಾಗಿದೆ ಅಂತಕ್ಕಂಥ ಮಾತನ್ನು ಅಗರ್ವಾಲರವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇನ್ನು ವಿಶ್ವ ಬ್ಯಾಂಕಿನ ಪ್ರಕಾರ ಇದು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ, ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯವನ್ನು ಬಯಸುವವರಲ್ಲಿ
ಅಭಿವೃದ್ಧಿಯ ಪ್ರಯೋಜನಗಳನ್ನು ಬಡವರಿಗೆ ವಿಸ್ತರಿಸುವ ಮೂಲಕ ನಿರ್ದಿಷ್ಟ ಗುಂಪಿನ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ವಿನ್ಯಾಸಗೊಳಿಸಿದ ತಂತ್ರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿಯು ಒಂದು ತಂತ್ರವಾಗಿದ್ದು, ಈ ತಂತ್ರ ಎದಕ್ಕೆ ಸಂಬಂಧಿಸಿದ್ದಾಗಿದೆ ಅಂತಂದ್ರೆ, ಏನು ನಿರ್ದಿಷ್ಟ ಗುಂಪಿನ ಜನರ ಆರ್ಥಿಕ ಸ್ಥಿತಿಗತಿಗಳನ್ನು, ಸಾಮಾಜಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲು ರಚನೆ ಮಾಡಿದಂಥ ಒಂದು ತಂತ್ರವಾಗಿದೆ. ಇಲ್ಲಿ ಕಡು ಬಡವರು ಬರ್ತಾರೆ, ಕೃಷಿ ಕೂಲಿಕಾರರು ಬರ್ತಾರೆ, ಭೂಹೀನ ಕಾರ್ಮಿಕರು ಬರ್ತಾರೆ, ಮತ್ತು ಇನ್ನಿತರ ಬಡ ವರ್ಗದವರು ಏನು ಮಾಡ್ತಾ ಇದ್ದಾರೆ, ಬರ್ತಾರೆ. ಇನ್ನು ರಾಷ್ಟ್ರೀಯ ಕೃಷಿ ಆಯೋಗದ ಪ್ರಕಾರ, ರಾಷ್ಟ್ರೀಯ ಕೃಷಿ ಆಯೋಗದ ಪ್ರಕಾರ, ಈ ರಾಷ್ಟ್ರೀಯ ಕೃಷಿ ಆಯೋಗ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಅಂದರೆ, ಗ್ರಾಮೀಣ ಅಭಿವೃದ್ಧಿ ಅಂದರೆ ಅಗತ್ಯ ಸೇವೆಗಳು, ಬೇಸಿಕ್ ನೆಸೆಸಿಟೀಸ್, ಅದಕ್ಕೆ ಸಂಬಂಧಿಸಿದಂಥ ರಚನೆಗಳು, ಅಗತ್ಯ ಸೇವೆಯನ್ನು ಪೂರೈಸತಕ್ಕಂಥ ವ್ಯವಸ್ಥೆ, ಇವುಗಳಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ಗ್ರಾಮೀಣ ಬಡ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಕ್ಷೇತ್ರಗಳನ್ನು ಸುಧಾರಿಸಲು ಸೇವೆಗಳನ್ನು ಒದಗಿಸಿಕೊಡಲು ಪ್ಯಾಕೇಜ್ ಕಲ್ಪಿಸುವ ಮೂಲಕ ಸ್ಥಳೀಯ ಸಂಪನ್ಮೂಲಗಳ ಗರಿಷ್ಠ ಅಭಿವೃದ್ಧಿ ಮತ್ತು ಬಳಕೆಯ ಮೂಲಕ ಒಂದು ಪ್ರದೇಶದ ಮತ್ತು ಜನರನ್ನು ಅಭಿವೃದ್ಧಿಪಡಿಸುವುದಾಗಿದೆ ಅಂತಕ್ಕಂಥ ಮಾತನ್ನು ರಾಷ್ಟ್ರೀಯ ಕೃಷಿ ಆಯೋಗ ಏನು ಮಾಡ್ತಾ ಇದೆ, ವ್ಯಕ್ತಪಡಿಸ್ತಾ ಇದೆ. ಒಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂದರೆ ಈ ಮೇಲಿನ ವ್ಯಾಖ್ಯೆಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮೂಹದ ಸಾಮಾಜಿಕ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅದರ ಮೂಲಕ ಅವರ ಜೀವನೋಪಾಯವನ್ನು ಹೆಚ್ಚಿಸುವುದಾಗಿದೆ, ಜೀವನ ಮಟ್ಟವನ್ನು ಹೆಚ್ಚಿಸುವುದಾಗಿದೆ, ಕೃಷಿ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಈ ಕೃಷಿ ವ್ಯಾಪ್ತಿಯಲ್ಲಿ, ಗ್ರಾಮೀಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು, ಕೃಷಿ ಕೂಲಿಕಾರರು, ಕೃಷಿ ಭೂಮಿಯನ್ನು ಬಾಡಿಗೆಗೆ ಪಡೆದುಕೊಂಡು ಉಳುಮೆ ಮಾಡ್ತಕ್ಕಂಥ ಒಂದು ವರ್ಗದವರು, ಕಡುಬಡವರು, ಇವರೆಲ್ಲರ ಸಾಮಾಜಿಕ ಆರ್ಥಿಕ ಏಳಿಗೆಯನ್ನು ಮಾಡುವ ಸಲುವಾಗಿ ಕಾರ್ಯಯೋಜನೆಯನ್ನು ರೂಪಿಸುವುದಾಗಿದೆ. ಒಂದು ತಂತ್ರದಂತೆ ಅದನ್ನು ಕಾರ್ಯರೂಪದಲ್ಲಿ ತರುವುದಾಗಿದೆ. ಹೀಗೆ ಗ್ರಾಮೀಣ ಜನರ ಬದುಕನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸುವುದೇ ಗ್ರಾಮೀಣ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಮಾತನ್ನು ಈ ವ್ಯಾಖ್ಯೆಗಳಿಂದ ನಾವೇನು ಮಾಡಬಹುದು, ತಿಳಿದುಕೊಳ್ಳಬಹುದು.